ಎಲ್ಲರಿಗೂ ನಮಸ್ತೆ. ಸೆಂಧೂರು ಟಿವಿಗೆ ಸ್ವಾಗತ. ಇವತ್ತಿನ ವಿಷಯ KSRTC ಆಗಿರಬಹುದು, BMTC ಆಗಿರಬಹುದು, 4 ನಿಗಮಗಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ನ ದರ ಅಂತಕ್ಕಂಥದ್ದನ್ನ ಏರಿಕೆ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ನಿಗಮ ರಚನೆ ಆಗಿದೆ, ಒಂದು ಸಮಿತಿ ರಚನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇವೆ. ಯಾಕೆಂದರೆ ಡೀಸೆಲ್ನ ದರ ಏರಿಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಮಾತಾಡಿದ್ದಾರೆ. ಈ ಏನೆಲ್ಲ ವಿಚಾರಗಳು ಇವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ KSRTC ಒಂದು BMTC ಆಗಿರಬಹುದು, ಅಥವಾ NWKRTC ಆಗಿರಬಹುದು, ಅಥವಾ KKRTC ಆಗಿರಬಹುದು, ಈ 4 ನಿಗಮಗಳು ಏನಿದೆ ಇವುಗಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ನ ದರವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ಬೈರತಿ ಸುರೇಶ್ ಅವರ ಒಂದು ಮನವಿ. ಯಾಕೆ ಅಂದರೆ 400 ಕೋಟಿವರೆಗೂ ಲಾಸ್ ಆಗ್ತಾ ಇದೆ. ವಾರಕ್ಕೆ ಬರೋಬ್ಬರಿ 7 ರಿಂದ 8 ಕೋಟಿ ಲಾಸ್ ಆಗ್ತಾ ಇದೆ. ಅದರಿಂದ ನಾವು ಈ ಒಂದು ಸಮಿತಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅತುಲ್ ಕುಮಾರ್ ಅವರು IAS ನಿವೃತ್ತ ಅಧಿಕಾರಿ ಏನಿದ್ದಾರೆ ಅವರ ಒಂದು ಹಿನ್ನೆಲೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅವರ ಒಂದು ಸಮ್ಮುಖದಲ್ಲಿ ಅದಕ್ಕೆ ಸಾಕಷ್ಟು ಜನ ಸದಸ್ಯರಾಗಿದ್ದಾರೆ. ಸರ್ಕಾರಿ ಕಾರ್ಯದರ್ಶಿ ಇವರು ದ್ವಾರಕನಾಥ್ ಆಗಿರಬಹುದು, ಅಥವಾ ಪಿಂಜರಿ ಆಗಿರಬಹುದು, ಇವರೆಲ್ಲರೂ ಆ ಕಮಿಟಿಯ ಸದಸ್ಯರು. ಸೊ ಏನು ಹೇಳುತ್ತೆ ಆ ಸಮಿತಿ, ಅದ್ರ ಮೇಲೆ ಇವಾಗ ತೀರ್ಮಾನ ಆಗಬೇಕಾಗಿದೆ. CM ಅವರ ಒಂದು ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇರುವಂಥದ್ದು. ಯಾಕೆ ಈ ಪರಿಸ್ಥಿತಿಗೆ ಬಂತು? ಈಗ ಗ್ಯಾರಂಟಿ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದು ಇದಕ್ಕೆ ಹೊರೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹೋದ ಬಾರಿ ಅಷ್ಟೇ ನೀವು ಟಿಕೆಟ್ ಒಂದು ದರವನ್ನು ಹೆಚ್ಚಿಗೆ ಮಾಡಿದ್ದೀರಾ, ಮತ್ತೆ ಈ ವರ್ಷ ನೀವು ಮಾಡಿದ್ರೆ ಪ್ರತಿ ವರ್ಷವೂ ದರವನ್ನು ಏರಿಕೆ ಮಾಡಿಕೊಂಡ್ರೆ ಹೇಗೆ? ಈಗ ಒಂದು ಸಮಿತಿ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಇವಾಗ ಕಾಯ್ತಾ ಇರೋದು. ಈ 4 ನಿಗಮಗಳಿಗೂ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಯಾಕಂದರೆ ಈ ಮಧ್ಯಪ್ರಾಚ್ಯ ಒಂದು ಯುದ್ಧದ ಸಂದರ್ಭದಲ್ಲಿ ಡೀಸೆಲ್ನ ಒಂದು ದರ ಏನು ಏರಿಕೆ ಆಗಿತ್ತು, ಅದು ಒಂದು ಕಡೆ ಕಾರಣ ಆದರೆ, ಮತ್ತೊಂದು ಕಡೆ 6 ಬಾರಿ ಈ ಡೀಸೆಲ್ನ ದರ ಏರಿಕೆ ಆಗಿರುವಂಥದ್ದು, 1-2 ಬಾರಿ ಅಲ್ಲ. ಮತ್ತು ಈ ನಿಗಮಕ್ಕೆ ನಷ್ಟ ಆಗ್ತಾ ಇರುವಂಥದ್ದು ಬರೋಬ್ಬರಿ 40 ಕೋಟಿ. ಎಲ್ಲಿಂದ ಎಲ್ಲಿಗೆ ಅಂದರೆ ಒಂದು ವರ್ಷಕ್ಕೆ ನಾವು ಇವಾಗ ಅಂದಾಜು ಮಾಡಿಕೊಂಡ್ರೆ ವಾರ್ಷಿಕವಾಗಿ ಒಂದು ಹೊರೆ ಹಾಕ್ತಾ ಇರುವಂಥದ್ದು 480 ಕೋಟಿವರೆಗೂ. ಇದು ಮುಂದುವರೆದ್ರೆ, ಹೀಗೆ ಆದರೆ ಸರ್ಕಾರ ಭರಿಸಬೇಕಾಗತ್ತೆ ತನ್ನ ಕೈಗಳಿಂದ. ಈಗ ಗ್ಯಾರಂಟಿ ಯೋಜನೆಗಳನ್ನು ಜನರು ಕೇಳಿರಲಿಲ್ಲ. ಈಗ KSRTC ಆಗಿರಬಹುದು, BMTC ಆಗಿರಬಹುದು, ಅಥವಾ NWKRTC ಏನಿದೆ, ಅಥವಾ KKRTC, ಈ 4 ನಿಗಮಗಳಿಗೂ ಈಗ ದರವನ್ನು ಮತ್ತೆ ವರ್ಷನೂ ರೈಸ್ ಮಾಡ್ತಾ ಇದ್ರೆ ಅದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಸಾರ್ವಜನಿಕರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ CM ರವರ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇರುವಂಥದ್ದು. ಬೈರತಿ ಸುರೇಶ್ ಅವರು ಕೊಟ್ಟಿರುವಂತಹ ದತ್ತಾಂಶದ ಪ್ರಕಾರ ಒಂದು ವಾರ್ಷಿಕ ಅಂತ ತೆಗೆದುಕೊಂಡ್ರೆ ಇದೇ ಮುಂದುವರಿದ್ರೆ 480 ಕೋಟಿಯಷ್ಟು ನಾವು ಖರ್ಚು ಮಾಡಬೇಕಾಗತ್ತೆ. ವಾರಕ್ಕೆ 7-8 ಕೋಟಿ ನಮಗೆ ಹೊರೆ ಹಾಕ್ತಾ ಇದೆ ಅನ್ನುವಂಥದ್ದು ಅವರ ಮಾತುಗಳು. ಸೊ ಹಾಗಾಗಿ ಇದು ಪರಿಷ್ಕರಣೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸಮಿತಿ ಏನಿದೆ ಆ ವರದಿ ಕೊಟ್ಟಿದ ತಕ್ಷಣ ನಾವು ಇದಕ್ಕೆ ಸಂಬಂಧಪಟ್ಟಂಥ ಬೆಲೆ ಏರಿಕೆಯನ್ನು ಮಾಡಬೇಕು, ಪರಿಷ್ಕರಣೆ ಆಗಲೇಬೇಕು, ಹೊಸ ನಿಯಮಗಳನ್ನು ತರಲೇಬೇಕು, ಟಿಕೆಟ್ ದರವನ್ನು ಏರಿಕೆ ಮಾಡಲೇಬೇಕು ಅನ್ನುವಂಥದ್ದು ಬೈರತಿ ಸುರೇಶ್ ರವರ ವಾದ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಏನು ಹೇಳ್ತಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಡೀಸೆಲ್ನ ದರ ಏರಿಕೆ ಆಗಿರುವಂಥದ್ದು ಒಂದು ಹೊರೆಯ ಒಂದು ಕಾರಣ ಆದರೆ, ಇನ್ನೊಂದು ಕಡೆ ಈ ಸಾರಿಗೆಯ ಸೌಲಭ್ಯಗಳಲ್ಲಿ ಸಾರ್ವಜನಿಕರು ಒಂದಲ್ಲ ಒಂದು ರೀತಿಯಲ್ಲಿ ದಂಡದ ರೀತಿಯಲ್ಲಿ, ಈಗ ನಾವು ಟ್ಯಾಕ್ಸ್ಗಳನ್ನು ನಾನಾ ರೀತಿಯಾಗಿ ಕಟ್ತಾ ಇದ್ದೇವೆ. ಈಗ ಮತ್ತೆ ಈ ಹೊರೆ ಹಾಕುವಂಥದ್ದು ಜನರಿಗೆ ಎಷ್ಟು ಸರಿ? ಸರ್ಕಾರ ಈ ಮೂಲಗಳನ್ನು ಬೇರೆ ಎಲ್ಲಾದರೂ ತರುತ್ತಾ? ಇದನ್ನೇ ಏನಾದರೂ ಎಸ್ಟಾಬ್ಲಿಷ್ ಮಾಡಿದ್ರೆ ಸಾರ್ವಜನಿಕರು ಯಾವ ರೀತಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. 4 ನಿಗಮಗಳಿಗೂ ಇದು ಅನಿವಾರ್ಯತೆ ಇದೆ. ಯಾಕೆಂದರೆ 6 ಬಾರಿ ಡೀಸೆಲ್ನ ದರ ಅಂತಕ್ಕಂಥದ್ದು ಏರಿಕೆ ಆಗಿದೆ. ಹೀಗೆ ಮುಂದುವರೆದ್ರೆ ಈ ಸರ್ಕಾರ ಅಂತಕ್ಕಂಥದ್ದು ಎಷ್ಟು ಹಣವನ್ನು ಸರ್ಕಾರ ತಾನೇ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ? ಹಾಗಂತ ಸಾರ್ವಜನಿಕರ ಮೇಲೆ ಅದನ್ನು ಹೇರುವಂಥದ್ದು ಎಷ್ಟು ಸರಿ? ಇದಕ್ಕೆ ಪರ್ಯಾಯವಾದಂತಹ ವ್ಯವಸ್ಥೆಗಳೇನಾದರೂ ಮಾಡ್ತಾರಾ? ಅಥವಾ ಸಮಿತಿ ಯಾವ ರೀತಿಯಾದಂತಹ ವರದಿಯನ್ನು ಪ್ರಸ್ತುತಪಡಿಸುತ್ತೆ? ಹಾಗಾದರೆ ಪಕ್ಕಾ CM ಗ್ರೀನ್ ಸಿಗ್ನಲ್ ಕೊಡ್ತಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇದರ ಆಗು ಹೋಗುಗಳನ್ನು, ಸಾಧಕ ಬಾಧಕಗಳನ್ನು ಸರಿಯಾದ ಒಂದು ಸಮಿತಿ ಅಂತಕ್ಕಂಥದ್ದು ಏನಿದೆ
ಅತುಲ್ ಕುಮಾರ್ ಅವರು ನಿವೃತ್ತ IAS ಅಧಿಕಾರಿಗಳ ಒಂದು ತಂಡ ಏನಿದೆ, ಆ ಸದಸ್ಯರೆಲ್ಲರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ನಿಗಮಗಳಲ್ಲಿ ಒಂದು ಡೇಟಾವನ್ನು, ದತ್ತಾಂಶವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹಣವನ್ನು ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಹಾಕ್ತಾ ಇದೆ, ಎಷ್ಟು ಖರ್ಚುಗಳು ಹೊರೆ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಒಂದು ವ್ಯವಸ್ಥೆ ಅಂದಾಗ ಅಥವಾ ಯಾವುದಾದ್ರೂ ಒಂದು ವಿಚಾರವನ್ನು ನಾವು ತರಬೇಕು ಅಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿ, ವಿಶೇಷವಾದಂಥ ಸಮಿತಿಯನ್ನು ರಚನೆ ಮಾಡಿ ಆ ಬೆಲೆ ಏರಿಕೆಯನ್ನು ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನುವಂತಹ, ಮಾಡಿದ್ರೆ ಏನೇನು ಕಾರಣಗಳಿದೆ, ಯಾಕೆ ಮಾಡಬೇಕು ಅನ್ನುವಂತಹ ಒಂದು ವ್ಯಾಲಿಡ್ ರೀಸನ್ಸನ್ನು ಕೊಡಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಸಮಿತಿ ಏನು ಹೇಳುತ್ತೆ, ತದನಂತರ DK ಶಿವಕುಮಾರ್ ಅವರು ಆ ನಿರ್ಧಾರವನ್ನು ಕೈಗೊಳ್ತಾರೆ. ಬಹುತೇಕ ಗ್ರೀನ್ ಸಿಗ್ನಲ್ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಆದರೆ ಭೈರತಿ ಸುರೇಶ್ರವರ ಈ ಒಂದು ಬೇಡಿಕೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಮಿತಿ ಯಾವ ರೀತಿ ವರದಿ ಕೊಡುತ್ತೆ, ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಏನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಂದು ಕಡೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಪ್ರತಿ ವರ್ಷವೂ ನೀವು ಹೆಚ್ಚಿಗೆ ಮಾಡಿಕೊಂಡು ಹೋದರೆ ನಾವು ಯಾರನ್ನು ಹೋಗಿ ಕೇಳಬೇಕು, ನಮಗೆ ಯಾಕೆ ಈ ಶಿಕ್ಷೆ ಅನ್ನುವಂಥದ್ದು. ಯಾಕೆಂದರೆ ಗ್ಯಾರಂಟಿ ಯೋಜನೆಗಳ ಮೇಲೆ ಇದು ಖಂಡಿತವಾಗ್ಲೂ ಎಫೆಕ್ಟ್ ಆಗುವಂಥದ್ದು. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಈ ನಿಗಮಗಳ ಒಂದು ಟಿಕೆಟ್ ದರ ಏರಿಕೆ ಆಗಬೇಕಾ ಅಥವಾ ಪರ್ಯಾಯವಾಗಿ ಏನಾದರೂ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಮಾಡೋದಾದರೆ ಕಮೆಂಟ್ ಮಾಡಿ. ಮತ್ತಷ್ಟು ಸುದ್ದಿಗಳನ್ನು ನಾನು ತರ್ತಾನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಿಂಧೂರು TV.